ಅಲ್ಲಲ್ಲ ಅಭಿ 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 ಅವೆಲ್ಲ ಬೇಡಪ್ಪ, ಅವೆಲ್ಲ ಬೇಡ, ಬೇಡ ಈ ಕಡೆ ಆ ಕಡೆ ಬರೀ. ಹೋರಾಟದ ಕುರಿತಾಗಿ ನಮ್ಮ ಯುವ ನಾಯಕರಾದಂತ ಹರೀಶ್ ಅವರು ಮಾತಾಡ್ಬೇಕಂತ ಅವರಲ್ಲಿ ಹೇಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ವಿದ್ಯಾರ್ಥಿಗಳನ್ನು ಬೀದಿಗೆ ತರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟ ಆಡ್ತಿರುವ ರಾಹುಲ್ ಗಾಂಧಿಗೆ ಹೇಳಿ ಧಿಕ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ಪ್ರತಿಭಟನೆಗೆ ಆಗಮಿಸುವಂತ ನಮ್ಮ ಮಾಜಿ ಸಂಸದರಾದ ಮುನ್ಸಾಮಣ್ಣ ಅವರಿಗೆ ಪೂರ್ವಕದ ಧನ್ಯವಾದಗಳು. ಹಾಗೆ ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಪ್ರಧಾನ ಕಾರ್ಯದರ್ಶಿಗಳು ಹಲವಾರು ಮುಖಂಡರು ಆಗಮಿಸಿದ್ದಾರೆ, ಅವ್ರಿಗೆಲ್ಲರಿಗೂ ಪೂರ್ವಕದ ಧನ್ಯವಾದ ಹೇಳುತ್ತಾ, ಏನಿವತ್ತು ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ ಕಾರಣ ಏನಂದ್ರೆ ಸಿಜೆಪಿ ಅಂದ್ಬಿಟ್ಟು ಒಂದು ಪಕ್ಷ ಬಂದಿದೆ. ತಂದೆ ತಾಯಿ ಇಲ್ದಿರ ಹುಟ್ಟಿರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪಕ್ಷ ಹುಟ್ಟಿದೆ. ಆ ಪಕ್ಷ ಏನಪ್ಪ ಮಾಡ್ತಾ ಇದೆ ಅಂದ್ರೆ ನರೇಂದ್ರ ಮೋದಿ ಅವರು 15 ವರ್ಷಗಳ ಆಡಳಿತವನ್ನು ತಡ್ಕೊಳಕ್ಕಾಗದೆ ಬೇರೆ ಒಬ್ರು ತುಕಡೆ ಗ್ಯಾಂಗ್ ಪಕ್ಷಗಳಿದಾರಲ್ವಾ, ಆ ಪಕ್ಷಗಳಿಗೆ ಏಕಾಕಿ ತಗ್ಲಕ್ಕೆ ತಾಕತ್ತಿಲ್ಲ, ದೊಂಬಿಲ್ಲ. ಅದ್ರಿಗೆ ಇಂತಹ ಒಂದು ತಂದೆ ತಾಯಿ ಇಲ್ದಿರುವಂತ ಒಂದು ಇದಿಲ್ದ್ರೆ ಒಂದು ಹುಟ್ಟಾಕ್ಬಿಟ್ಟು ಇವ್ರನ್ನ ನಮ್ಮ ನರೇಂದ್ರ ಮೋದಿ ಅವ್ರ ಸರ್ಕಾರದ ಮೇಲೆ ಗೂಬೆ ಕುಲ್ಸಕ್ ಬಂದಿದ್ದಾರೆ. ಅವ್ರಿಗೊಂದು ಅರ್ಥ ಆಗ್ತಾ ಇಲ್ಲ. ಇಂಥ ಸಂಘಟನೆಗಳು, ಇಂಥ ಪಕ್ಷಗಳು, ಇಂಥ ಜನಗಳು ಎಷ್ಟೇ ಜನ ಬಂದ್ರು ಮೋದಿ ಅವ್ರ ಸರ್ಕಾರ ಎಲ್ಲ ಮೋದಿ ಅವ್ರು ಹಾಕಿರೋ ಶಾಲ್ವ ಸಾಲಾಡ್ಸಕ್ಕೆ ಅವ್ರಿಗೆ ಆಗಲ್ಲ ಅವರಿಗೆ. ಮತ್ತೆ ಇನ್ನೊಂದು ಸಿಜೆಪಿ ಅವರು ಈಗ ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಂದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನ್ಯಾಯ ಸಿಗಲಿ. ನಾವು ಮನಸ್ಪೂರ್ವಕ ಕೋರ್ಕೊಳ್ತೇವೆ, ನ್ಯಾಯ ಸಿಗಬೇಕು. ಯಾಕಂದ್ರೆ ನಾವು ಒಂದು ವಿದ್ಯಾರ್ಥಿ ಸಂಘಟನೆಯಿಂದ ಬಂದವನು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗಿದ್ರು ಅವ್ರಿಗೆ ನ್ಯಾಯ ಸಿಗೋರ್ಗಂಟ ಹೋರಾಟ ಮಾಡಿದ್ದೇವೆ. ಈಗ ಮಾಡ್ತಾ ಇರೋರ್ಗೂ ನ್ಯಾಯ ಸಿಗ್ಬೇಕು ಅಂತ ಕೋರ್ಕೊಳ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಇರಬೇಕು, ನ್ಯಾಯ ಸಿಗ್ಬೇಕಂದ್ರೆ ಯಾವ ರೀತಿ ನ್ಯಾಯ ಮಾಡಬೇಕು, ನ್ಯಾಯಬದ್ಧವಾಗಿರ್ಬೇಕು, ಸಂವಿಧಾನಬದ್ಧವಾಗಿರ್ಬೇಕು. ಹೊರತು ಬೇರೆ ಯಾರೋ ಒಬ್ರು ಪ್ರೇರೇಪಿಸ್ತಾರೆ, ಹುರಿದುಂಬಿಸ್ತಾರೆ, ಬೇರೆ ವಿರೋಧ ದೇಶಗಳಿಂದ ಫಂಡಿಂಗ್ ತಗೊಂಡ್ಬಂದು ನಮ್ಮ ದೇಶದ ಯುವಕರಿಗೆ ಇದು ಮಾಡ್ತಾ ಇದ್ದಾರೆ ಅಂತ ಅವ್ರ ಜೊತೆ ಕೈ ಜೋಡಿಸೋದಲ್ಲ. ಇವತ್ತು ನೀಟ್ ಪರೀಕ್ಷೆಗೆ ಅನ್ಯಾಯ ಆಗಿದೆ, ಪ್ರಶ್ನೆ ಪತ್ರಿಕೆ ಸರಿಗೆ ಅದು ಕೇಳಬೇಕು. ಆದ್ರೆ ಅವರು ಹಿಂದೂ ಧರ್ಮದ ಆಗ್ತಾ ಇದ್ದಾರೆ. ನೀವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು. ನಮ್ಮ ಯುವಕರು ಹಿಂದೂ ಧರ್ಮಲ್ಲಿ ಏನಕ್ಕೆ ಬಂತು? ಸೀತಾ ಪತಿ ಸೀತಾ ಗಂಡನ ಹೆಸರು ಕೇಳ್ಕೊಂಡು ನೀತಾ ಗಂಡನಿಗೆ ಇದು ಮಾಡ್ತಾ ಇದ್ದಾರೆ, ಅದೇನಕ್ಕೆ ಬಂತು? ಮತ್ತೆ ಶಿವಮನ ಜಯನಲ್ಲ ನೀನ್ ಅನ್ನೋ ಅಂತ ಯಾವನಪ್ಪ ಹೇಳಿದ್ನ ನಿನ್ಗೆ? ಪ್ರಕಾಶ್ ರಾಜ್, ನಿನ್ಗೆ ರಾಮನ್ ಜಯ ಅನ್ನೋ ಭಾರತ್ ಮಾತಾ ಜಯ ಅನ್ನೋ ಯೋಗ್ತಾ ಇಲ್ಲ ನಿನಗೆ. ನೀನ್ ಅನ್ನೋ ಅಂತ ಯಾರು ಕೇಳ್ಕೊಂಡ್ರು? ಇವಾಗ ನೀನ್ ಬಂದಿರೋದು ಇದೇನು? ನೀನ್ ನೀಟ್ ಪರೀಕ್ಷೆಗೋಸ್ಕರ ಅದಕ್ಕೆ ನ್ಯಾಯ ಸಿಕ್ಸ್ಬೇಕು ಅಂತ ಬಂದಿದ್ಯಾ, ಅದ್ರ ಬಗ್ಗೆ ಮಾತಾಡ್ತೀರಾ, ಹಿಂದೂ ವಿರೋಧಿ ಬಗ್ಗೆ ಮಾತಾಡ್ತೀಯಾ, ಮತ್ತೆ ನಮ್ಮ ದೇಶದ ನಮ್ಮ ತಾಯಿ ರೂಪದಲ್ಲಿ ನೋಡ್ತಾ ಇರೋಂಥ ಭಾರತ ಮಾತಾ ವಿರುದ್ಧವಾಗಿ ಮಾತಾಡ್ತೀಯಾ, ಮತ್ತೆ ಇನ್ನು ಬೇರೆ ಬೇರೆ ವಿಚಾರಗಳ ವಿದ್ಯಾರ್ಥಿಗಳ ಬೀದಿಗೆ ತರೋಂತ ಇದು ಮಾಡ್ತಾ ಇದೀಯಾ.